ರಾಮಾಯಣ ಮಹಾಭಾರತ ನೈಜ ಘಟನೆ ಅನ್ನಕ ಹಲವಾರು ಸಾಕ್ಷಿಗಳು ಸಿಗ್ತಾವ್ರಿ. ಆ ನೈಜ ಘಟನೆಗೆ ಪೂರಕವಾಗಿ ನಮ್ಮ ಜಮಖಂಡಿಯ ರಾಮೇಶ್ವರ ಸ್ವಾಮಿ ದೇವಾಲಯನೂ ಒಂದಂದ್ರೂ ತಪ್ಪಾಗಂಗಿಲ್ಲ ನೋಡ್ರಿ. ಪ್ರಭು ಶ್ರೀರಾಮ ವನವಾಸಕ್ ಹೋಗಿದ್ದು ಯಾರಿಗ್ ತಾನ ಗೊತ್ತಿಲ್ಲ ಹೇಳ್ರಿ. ಆದ್ರ ಅವ್ರ ವನವಾಸಕ್ ಹೋದಾಗುನು ಲಿಂಗ ಪೂಜೆ ಮಾಡೋದು ಯಾವತ್ತೂ ಬಿಟ್ಟಿರ್ಲಿಲ್ರಿ. ಲಿಂಗ ಪೂಜೆಗೆ ಪ್ರತಿಷ್ಠಾಪನೆ ಮಾಡಿದ ಲಿಂಗಗಳೆಲ್ಲ ರಾಮತೀರ್ಥ ತಂದ ಕರೆಸ್ಕೊತಾವ್ರಿ. ಇದಕ್ಕ ದಾಖಲೆ ಸಮೇತ ಹೇಳ್ಬೇಕಂದ್ರ ಪ್ರಭು ಶ್ರೀರಾಮ ಎಲ್ಲಿಂದ ಎಲ್ಲಿವರೆಗೆ ನಡ್ಕೊಂಡ್ ಬಂದಿದ್ರು ಅನ್ನೋದು ಈ ಭೂಪಟದಾಗ ತಿಳಿತೈತ್ರಿ. ಇದಷ್ಟ ಅಲ್ರಿ, ದೇವಸ್ಥಾನದ ಇಂಚಿಂಚು ಜಾಗಗಳು ತಮ್ಮ ಪುರಾತನ ಕಥೆಗಳನ್ನ ಹೇಳಾಕ ಸಿದ್ಧವಾಗಿ ನಿಂತಾವು. ದೇವಸ್ಥಾನದ ಹೊಂಡಾನು ಶ್ರೀರಾಮನ ಬಾಣದಿಂದ ಉದ್ಭವವಾಗಿದ್ದು ಪೌರಾಣಿಕ ಹಿನ್ನೆಲೆ ಐತ್ರಿ. ಇನ್ನ ನಮ್ಮ ರಾಜಮನೆತನದ ವಿಷಯಕ್ಕೆ ಬಂದ್ರ, ಸೈನಿಕರು ಯುದ್ಧಕ್ಕಂತ ಹೋಗುವಾಗ ಈ ಮೂರ್ತಿಗೆ ಪೂಜೆ ಸಲ್ಲಿಸಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಪ್ರದರ್ಶಿಸಿ ಎದುರಾಳಿ ತಂಡದವ್ರನ್ನ ಸದೆ ಬಡಿತಿದ್ರು ನೋಡ್ರಿ. ಇದನ್ನೆಲ್ಲಾ ತಿಳಿದ ನನಗ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದಂತ ನಮ್ಮಂತ ಪುಣ್ಯವಂತರು ಬೇರೊಬ್ಬರು ಇಲ್ಲ ಅನಿಸ್ತೈತಿ. ಅಯೋಧ್ಯೆಯಿಂದ ಜಮಖಂಡಿಗೆ ಬಂದಂತ ಶ್ರೀರಾಮನ ಪಾದುಕೆಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೇನ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರ PR Edits ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಮತ್ತೆ ಸಪೋರ್ಟ್ ಮಾಡಿ.